ಕಸ್ಟಮರ್ಗೆ ಕೊಟ್ಟಿರೋದು ಕೂಡ ಇದೆ. ಒಂದೇ ಸಾರಿ ನಾನು ವಿಡಿಯೋನ, ಯಾಕಂದರೆ ನನಗೆ ಕುಚ್ಚು ಕಟ್ಟೋಕೆ ಬರುತ್ತೆ. ಸೊ ಐಡಿಯಾ ಇದೆ ನನಗೆ, ಹೇಗೆ ಮಾಡಿದರೆ ಹೇಗೆ ಆಗುತ್ತೆ ಅನ್ನೋ ಐಡಿಯಾ ಇದೆ. ಆ ಐಡಿಯಾಗೋಸ್ಕರ ನಾನು ಆದಷ್ಟು ಬೇಗ ಯಾವುದೇ ಥರ ಡಿಸೈನ್ ತೋರಿಸಿದ್ರು ನಾನು ತುಂಬಾ ಅಂದರೆ ತುಂಬ ಬೇಗ ಕುಚ್ಚನ್ನು ಕಟ್ ಮಾಡಿ ರೆಡಿ ಮಾಡಿ ಕೊಡ್ತೀನಿ. ಕ್ರೋಶದಲ್ಲಾಗಿರ್ಬೋದು ತುಂಬ ವೆರೈಟಿ ಆಫ್ ಡಿಸೈನ್ಸ್ ಇದೆ ಫ್ರೆಂಡ್ಸ್. ಅದು ಕೂಡ ಹೇಗೆ ಕಟ್ಟಬೇಕಪ್ಪ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದು ಎಲ್ಲ ಎರಡಿಲ್ಲ 3 ನಾವು ಡಿಸೈನ್ ಕಟ್ಟೋಕೆ ಹೋಗಿದ್ರೆ ಆ 3 ಡಿಸೈನಲ್ಲಿ ನಾವು ಇವಾಗ ಒಂದು ಡಿಸೈನ್ ಕಟ್ಟೋಕೆ ಹೋಗ್ತೀವಿ, ಆ ಒಂದು ಡಿಸೈನಲ್ಲಿ ನಮಗೆ ಆರಾಮಾಗಿ ಎರಡು ಡಿಸೈನ್ ಮಾಡೋ ಥರ ನಮಗೆ ಐಡಿಯಾ ಬಂದುಬಿಡುತ್ತೆ ನಮಗೆ. ಸೊ ನಾವು ಆ ಥರ ನೋಡಿಬಿಟ್ಟು ಕುಚ್ಚನ್ನು ಕಟ್ಕೊಳ್ಳೋಕೆ ಹೋದರೆ ನಮಗೆ ಯಾವುದೇ ಥರ ಕಷ್ಟ ಅನಿಸಲ್ಲ. ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ದೀನಿ. ಬಿಗ್ನರ್ಸ್ ಆಗಿದ್ದರೆ ನೀವು ಕೂಡ ಮರೀದೇ ಟ್ರೈ ಮಾಡಿ ಅಂತ ಹೇಳ್ತಾ ಇರೋದು. ಸೊ ಎಲ್ಲರೂ ಟ್ರೈ ಮಾಡಬೇಕು ಫ್ರೆಂಡ್ಸ್. ಹೆಣ್ಮಕ್ಳು ಅಂತ ಅಂದಮೇಲೆ ಕುತ್ಕೊಂಡು ತಿನ್ನೋಗಿಂತ ನಮ್ಗೆ ಹೆಂಗೂ ಟೈಮ್ ಇರುತ್ತೆ, ಇಲ್ಲ ಅಂತಿಲ್ಲ. ನಾವಂತೂ ಔಟ್ಸೈಡ್ ಹೋಗಲ್ಲ ಕೆಲಸ ಮಾಡೋಕ್ಕೆ, ಮನೇಲಿ ಇರ್ತೀವಿ. ಮನೆ ಕೆಲಸ ಮಾಡಿ ನಿದ್ದೆ ಮಾಡಿ ಮಕ್ಕಳಿಗೆಲ್ಲ ನೋಡ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಇದೊಂದು ಕಲ್ತಿರೋದಿದ್ರೆ ನಮ್ಮ ಹತ್ರ ನಾವು ಕಲ್ತಿರೋ ಕಲೆ ಎಲ್ಲೂ ಹೋಗಲ್ಲ ಅಂತ ಹೇಳ್ತಾ ಇರ್ತಾರಲ್ಲ. ಇವಾಗ ನಾವು ಕಲ್ತಿರೋ ವಿದ್ಯೆ ನಮಗೆ ಯಾವತ್ತೂ ಕೈ ಬಿಡಲ್ಲ. ಯಾವತ್ತು ಒಂದಿಲ್ಲ ಒಂದು ದಿವಸ ಯೂಸ್ ಆಗೇ ಆಗುತ್ತೆ ಫ್ರೆಂಡ್ಸ್, ನಂದದು ನಂಬಿಕೆ. ಸೊ ಸ್ಟಾರ್ಟಿಂಗಲ್ಲಿ ನಿಜ ಹೇಳಬೇಕು ಅಂದರೆ ಒಂದು ಇದೇ ಥರ ನಮ್ಮಮ್ಮ ಬ್ಲೌಸ್ ಸ್ಟಿಚ್ ಮಾಡ್ತಾರೆ. ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಆ ಟೈಮಲ್ಲಿ ನೀವು ಕಲೀರಿ, ನೀವು ಸ್ಟಿಚಿಂಗ್ ಕಲೀರಿ ಅಂದರೆ ನಾವು ಹೇಳ್ತಾ ಇದ್ವಿ, ಬೇಡ ಬಿಡು ಅಮ್ಮ, ಇದು ನೀನು ಕೆಲಸ ಮಾಡ್ತೀಯಲ್ಲ ನೀನೇ ಮಾಡು, ನನಗೆ ಬೇಡ ಬಿಡು, ನಾನೇನಕ್ಕೆ ಇದೆಲ್ಲ ನನಗೆ ಬೇಡ ಬಿಡು ಅಂತ ನಾನು ಹೇಳ್ತಾ ಇದ್ದೆ. ಆ ಟೈಮಲ್ಲಿ ನಾನು ಕೂಡ ಹೇಳ್ತಾ ಇದ್ದೆ, ನನ್ನ ಸಿಸ್ಟರ್ ಕೂಡ ಅದೇ ವರ್ಡ್ ಹೇಳ್ತಾ ಇದ್ಲು. ಬಟ್ ಇವಾಗ ನಾನಾಗಿರ್ಬೋದು, ನನ್ನ ಸಿಸ್ಟರ್ ಆಗಿರ್ಬೋದು, ನಾವು ಇದೇ ವರ್ಕನ್ನು ಮಾಡ್ತಾ ಇದ್ದೀವಿ. ಒಂದು ಟೈಮಲ್ಲಿ ಬೇಡ ಅಂದಿರೋ ವರ್ಕು ಇವಾಗ ಇದೇ ವರ್ಕ್ ನಮಗೆ ಕೈ ಹಿಡಿದಿದೆ ಅಂದರೆ ಅದು ತುಂಬಾ ಇದು ಒಳ್ಳೇದಂತಲೇ ಹೇಳ್ಬೋದು. ಅದಕ್ಕೆ ಯಾವುದೇ ಕೆಲಸಕ್ಕೂ ಈ ಕೆಲಸನ ಆ ಕೆಲಸನ ಅಂತ ನಾವು ಇನ್ಕಾರ್ ಮಾಡಬಾರ್ದು ಅಂತ ಹೇಳ್ತೀವಲ್ವ, ಆ ಥರ ಆಗಿದೆ ಇವಾಗ. ನಿಜ ಹೇಳಬೇಕಂದ್ರೆ ಈ ಕೆಲಸದಲ್ಲಿ ನನಗೆ ತುಂಬ ಖುಷಿ ಕೊಡುತ್ತೆ. ಹಾಗೆ ನನಗೆ ಯಾರದೇ ಸೀರೆ ಇದ್ದರೆ ಕೂಡ ತುಂಬ ಆಸಕ್ತಿಯಿಂದ ಮನಸ್ಸು ಕೊಟ್ಟು ತುಂಬ ಪ್ರೀತಿಯಿಂದ ಆದಷ್ಟು ಬೇಗ ಮಾಡಿಕೊಡ್ತೀನಿ ಸೀರೆಯನ್ನು. ಅವರು ತುಂಬ ಬೇಗ ಫಿನಿಶಿಂಗಾಗಿ ಮಾಡಿಕೊಡೋಗೋಸ್ಕರ ನನಗೆ ತುಂಬಾ ಚೆನ್ನಾಗಿ ಕಸ್ಟಮರ್ಸ್ ಎಲ್ಲ ಬೇಗ ಮಾತಾಡಿಬಿಟ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅನ್ನೋ ರೀಸನ್ಗೆ ತುಂಬಾ ಇದು ಅವ್ರು ಬಂದುಬಿಟ್ಟು ಒಂದು 50 ರೂಪಾಯಿ ಕಡಿಮೆ ತೊಗೊಳ್ಳಿ ಮೇಡಮ್ ಆದ್ರೂ ಪರವಾಗಿಲ್ಲ ಕೊಟ್ಬಿಟ್ಟು ಹೋಗಿ ಅನ್ನೋ ಥರ ನನಗೆ ಫೀಲಿಂಗ್ಸಲ್ಲಿ ನಾನು ಅವರಿಗೆ ಆ ಥರ ಮಾತಾಡ್ತೀನಿ. ಸೊ ತುಂಬ ತುಂಬಾ ಚೆನ್ನಾಗಿ ಕಟ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ತೇನೆ. ತುಂಬ ಬೋರಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್. ನನಗೇನು ಗೊತ್ತಿದೆಯೋ ಇದರಲ್ಲಿ ನಾನು ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದೇ ಥರ ನೀವು ಕುಚ್ಚನ್ನು ಕಂಟಿನ್ಯೂ ಆಗಿ ಕಟ್ಕೊಂಡು ಹೋಗಿ, ಸ್ಯಾರಿ ಫುಲ್ ಕಟ್ಕೊಂಡು ಹೋಗಿ. ಸೊ ಫುಲ್ ಎಲ್ಲ ಕಟ್ಟದಾದಮೇಲೆ ನಾನು ಈ ಸ್ಯಾರಿಗೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ನಾನು ಬೇಬಿ ಕುಚ್ಚು ಆಲ್ಮೋಸ್ಟಾಗಿ ತುಂಬ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದಕ್ಕೋಸ್ಕರ ಅಂತ. ಸೊ ಇದು ನಾನು ಶಾರ್ಟಾಗಿ ಫುಲ್ ಕಂಪ್ಲೀಟ್ ಎಲ್ಲ ಆದಮೇಲೆ ಯಾವ ಥರ ಲುಕ್ ಬಂದಿದೆ, ಇದಕ್ಕೆ ಯಾವ ಥರ ಹೇಗೆ ಡಿಸೈನ್ ಆಗಿದೆ ಅನ್ನೋದನ್ನು ನಾನು ಯಾವ ಥರ ಲುಕ್ ಕೊಡ್ತಾ ಇತ್ತು ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ಫುಲ್ ಕಟ್ಟೋದೆಲ್ಲ ಆದಮೇಲೆ ಫ್ರೆಂಡ್ಸ್. ಇದಕ್ಕೆ ನಾನು ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡೋದ್ರಿಂದನೇ ನಾವು ಬೇಗ ಬೆಳೆಯೋಕ್ಕೆ ಸಾಧ್ಯ ಆಗೋದು. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವೇನು ಇಲ್ಲ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ್. ಆದಷ್ಟು ಬೇಗ ನಾನು ಸಬ್ಸ್ಕ್ರೈಬ್ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ. ಸೊ ಯಾವುದೇ ಥರ ಡಿಸೈನ್ಸ್ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ, ಆ ಡಿಸೈನು ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ರತಿಯೊಂದು ಡಿಸೈನ್ ನಾನು ನ್ಯೂ ಡಿಸೈನ್ನ ತೋರಿಸೋಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಮುಂದೆ ಕೂಡ ಒಳ್ಳೆ ಡಿಸೈನ್ಸ್ನ ಶೇರ್ ಮಾಡ್ತೀನಿ. ಹಾಗೆ ಮುಂದೆ ನೆಕ್ಸ್ಟ್ ಕ್ರೋಶಾ ವರ್ಕ್ ಹೇಗೆ ಹಾಕಬೇಕು, ಯಾವ ಥರ ಹಾಕಬೇಕು ಅನ್ನೋದು ಕೂಡ ನಿಮಗೆ ಲೈವಲ್ಲಿ ತೋರಿಸ್ಬೇಕು ಅನ್ನೋದಾದ್ರೂ ನಾನು ಲೈವಲ್ಲಿ ತೋರಿಸೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಇದೇ ಥರ ನಾವು ಕುಚ್ಚನ್ನು ಕಟ್ಕೊಂಡು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಿ ಫುಲ್ ಸೀರೆ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.